ಕಾಂತೆ ಎನಿಸಿದೆ ಚಿಂತೆ ಹೈಬರ ಕಾಂತೆ ಎನಿಸಿದೆ ಚಿಂತೆ ತಳೆದೆ ಪರಿಭವ ಸವೆಸಿದೆ ಜೀವ ತಳೆದೆ ಪರಿಭವ ಸವೆಸಿದೆ ಜೀವ ತಳೆದೆ ಪರಿಭವ ಸವೆಸಿದೆ ಜೀವ ತಳೆದೆ ಪರಿಭವ ಸವೆಸಿದೆ ಜೀವ ಸರ್ವೇಶ ಕೊಡು ಚಿರವಿಭವ ಸರ್ವೇಶ ಕೊಡು ಚಿರವಿಭವ ಜ್ವಲಿಸುವುದನ ಭರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ಭರತ ಜ್ವಲಿಸುವುದನ ಭರತ ಜ್ವಲಿಸುವುದನ ಭರತ ಹೇ ಕೃಷ್ಣ ದೀನದಯಾನಿಧಿ ವಾಸುದೇವ ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿದ್ದು ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೋತದಲ್ಲಿ ಪಳವಾಗಿಟ್ಟು ಸೋದರು ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದರು ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗಲೆದದ್ದಾಯಿತು ಕದ್ದ ಕಳ್ಳರಂತೆ ತಲೆಮರೆಸಿಕೊಂಡು ಕೀಚಕನ ಭಂಗವನ್ನು ಸಹಿಸಿದೆ ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಛೀ! ವಿಧಾತ ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ಪಾಂಚಾಲಿ ದೇವಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏಕೆ? ಏನಾಯಿತು? ಕಾಂತೆ ಏತಕ್ಕಿಂತು ಮನದೆ ಚಿಂತೆ ಏತಕ್ಕೆ?
ಕಾಂತೆಯೇ ತಗಿಲು ಮನದಿ ಚಿಂತೆಯೇ ತಗೆ ಒಲಬದತೆ ಕಾಂತೆಯೇ ತಗಿಲು ಮನದಿ ಚಿಂತೆಯೇ ತಗೆ ಮಿತಿ ಮೀರಿದ ಪಾತಕದಲ್ಲಿ ಪಾದಕ ದೊಳ್ರೀತಿ ಭ್ರಾಂತಿ ಏಕೆ ನಿನಗೆ ಪ್ರೀತಿ ಭ್ರಾಂತಿ ಏಕೆ ನಿನಗೆ ಕಾಂತೆಯೇ ತಗಿ ಮನದಿ ಚಿಂತೆಯೇ ತಗೆ ಸರಸ ಭವತಿ ಎನ್ನೊಳಾಡಿ ಕೂಡೆ ಸನ್ನುತಾಯಿ ಸರಸ ಭವತಿ ಎನ್ನೊಳಾಡಿ ಕೂಡೆ ಕೋಪವೇಕೆ ನನ್ನಳಿಂತು ರಮಣಿ ದ್ರುಪದನಂದಿನಿ ಕೋಪವೇಕೆ ನನ್ನೊಳಿಂತೋ ಕೋಪವೇಕೆ ನನ್ನೊಳಿಂತು ಬಾಮಿನಿ ಮಣಿಪೇದೆ ಬೇಗನೆ ಬಾಮಿನಿ ಮಣಿಪೇದೆ ಬೇಗನೆ ಕಾಂತೆಯೇ ತಗಿಲು ಮನದಿ ಚಿಂತೆಯೇ ತಗೆ ಒಲಬದತೆ ಕಾಂತೆಯೇ ತಗಿಲು ಚಿಂತೆಯೇ ತಗೆ ಚಿಂತೆಯೇ ತಗೆ ಚಿಂತೆಯೇ ತಗೆ ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಪಾಂಚಾಲಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡಿ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ ದೇವ? ಹೊಳಬೇಡ ಪಾಂಚಾಲ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳಾಗಿವೆ. ಹೇಳಿದಿರಿ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ? ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದೆ ಸಹಿಸದಾರೆ. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದೆ ಸಹಿಸದಾರೆ. ಸರಿಯೇ ನಿಮಗೆ ಸಮ್ಮತವಾದ ನಿಮಗೆ ಸಮ್ಮತವಾದ
ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮನ್ನು ಪತಿಗಳು. ಅಣ್ಣನ ಒಂದು ದಿನದ ವಿವೇಕದಿಂದ ಈ ನಿಂದೆಯು ಸಾಯುವವರೆವಿಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಈ ರೀತಿ ದುಃಖಿಸುತ್ತಿರುವೆ? ನನಗೆ ತಿಳಿಸಬಾರದೆ? ತಿಳಿಸುವೆನು, ಅದರಿಂದ ಆಗುವ ಫಲವೇನು? ಇಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವೆನು. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೆಳೆಯಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಇಷ್ಟರಲ್ಲೇ ಸಂಧಿಯಾಗುವುದು. ಹಾಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವಿನಿ ಪಾಂಚಾಲಿ ಎಂದು ಕೇಳಿದಳು. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವವರು? ಶ್ರೀಕೃಷ್ಣನು. ಗೋಪಾಂಗನೆಯರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾದ ಯದುಪದಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಪಾಂಚಾಲಿ ಪ್ರಿಯತಮೆ, ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟರು. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಚಮತ್ಕಾರವಾದ ಉತ್ತರ. ಭಾಪು ಭಾಪು ಪಾಂಚಾಲಿ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಚತುರಳು, ಮಹಾ ಚತುರಳು. ಪ್ರಾಣೇಶ್ವರ, ಸಮಯವಿದೆ. ಶೃಂಗಾರಕ್ಕೆ ಭೀಮಾ
ಆಗ ಚೆಲ್ಲುತ್ತ ಸೇರುವೆ. ಇನ್ನು ಸಮಯವಿದೆ, ಚೆಲ್ಲುತ್ತ ಸೇರುವೆ ಕಾಂತೆಯ ನೀರು, ಚೆಲ್ಲುತ್ತ ಸೇರುವೆ ಕಾಂತೆಯ ನೀರು. ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ರಮತೆಯ ಮನೆಗೆ ನೀರಲಿ ರಾಮ. ಪ್ರಾಣೇಶ್ವರ, ರಮತೆಯ ಮನೆಗೆ ನೀರಲಿ ರಾಮ. ಸಮಯವಿದೆ. ಪ್ರಾಣೇಶ್ವರ, ಪಾಂಚಾಲಿ, ನಿಮಗೆ ನೆನಪಿದೆಯೇ? ಹಿಂದೆ ಒಂದು ಸಾರಿ ನೀವು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರುವೆಲ್ಲವೇ? ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನ. ಹೇಳೋದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೇನಾಯಿತು, ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನಾನೀಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ಕೂಳ ಕೌರವನ ಬಾಳು ಗಳಿಸುವೆ. ತಾಳು ತಾಳು ನೀ ಶುಭಮತಿಯೇ. ಕೂಳ ಕೌರವನ ಬಾಳು ಗಳಿಸುವೆ. ತಾಳು ತಾಳು ನೀ ಶುಭಮತಿಯೇ. ಸೈರಿಸೆ ಕಡುಬಟರನ್ನು ದಾಗಣದಳು ಜಯಿಸಿ ಪುನಃ ಬಂಧಿಸಿದ ಕಾಂತೆಯೇ. ಕಡುಬಟರನ್ನು ದಾಗಣದಳು ಜಯಿಸಿ ಪುನಃ ಬಂಧಿಸಿದ ಕಾಂತೆಯೇ. ಸೈರಿಸೆ ದುರದಳು ಸೈರಿಸೆ ಸುರದಳು ಈಗಲೇ ಕುರುಕುಲವೆಲ್ಲವ ಸಲಬಡೆಯುವನೇ ಕಾಂತೆಯೇ. ಸುರದೊಳೀಗಲೇ ಗುರುಕುಲವೆಲ್ಲವ ಸಲಬಡೆಯುವನೇ ಕಾಂತೆಯೇ. ಕೂಳ ಕೌರವನ ಸಿಗಿಲು ಬಗೆಲಿನ, ಕೂಳ ಕೌರವನ ಸಿಗಿಲು ಬಗೆಲಿನ. ಸೈರಿಸೆ ಸುರದಳು ಸೈರಿಸೆ ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧ್ಯಾ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಅಣ್ಣ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮನ ಮಾಡುವುದು ದುಸ್ಸಾಧ್ಯವಾಗಿದೆ. ಭೀಮಸೇನ, ದುಡುಕುತನವು ಬೇಡವೋ ತಮ್ಮ, ಬಿಡು ಬಿಡೆಂದು ಕತಿಯ ಭೀಮ.
ಧರ್ಮ ಎಂದು ನಾವು ಧರ್ಮ ಧರ್ಮ ಎಂದು ನಾವು ಧರ್ಮದಿಂದ ಕಾಲ ಕಳೆದು ಧರ್ಮದಿಂದ ಕಾಲ ಕಳೆದು ಮರ್ಮದಿಂದ ಕಲಗುವವನು ಮರ್ಮದಿಂದ ಕಲಗುವವನು ಇದಕ್ಕೆ ಸಂಶಯವೇ ತಗೋವೀಮ ಇದಕ್ಕೆ ಸಂಶಯವೇ ತಗೋವೀಮ ಇದು ಪುಟನವು ಬೇಡವೋ ತಮ್ಮ ಬಿಡು ಬಿಡೆಂದು ಸತಿಯ ಭೀಮ ಇದು ಪುಟನವು ಬೇಡವೋ ತಮ್ಮ ಭೀಮ ಇದೇನು ನನ್ನಲ್ಲಿಯೂ ಕೋಪವೇ ತಮ್ಮ? ಪಾಂಚಾಲಿ ಏನಾಯಿತು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡಬಲ್ಲದೆ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಮುಖದಿಂದ ನಿನಗೊಂದು ಮಾತು ತಿಳಿಸಬೇಕೆಂದಿತ್ತು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರುವುದು. ಇನ್ನೊಂದು ಗಳಿಗೆಯೂ ನಾನಿದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗಡೆ ಇವೆರಡೇ ಕುರುಕುಲವನ್ನು ಸಮೂಲನವಾಗಿ ನಾಶ ಮಾಡಬಲ್ಲನು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಏತರ ನಡೆತೆ ಪ್ರೀತಿ ಸಹೋದರ ಏತರ ನಡೆತೆ ಪ್ರೀತಿ ಸಹೋದರ ಆತುರದಿ ತರವೇ ನಿಗುದೈ ಏತರ ನಡೆತೆ ಪ್ರೀತಿ ಸಹೋದರ ಆತುರದಿ ತರವೇ ನಿಗುದೈ ಧರ್ಮ ವಿಚಾರದ ಮನ್ಮವನರಿಯದೆ ಧರ್ಮ ವಿಚಾರದ ಮನ್ಮವನರಿಯದೆ ಧರ್ಮ ವಿಚಾರದ ಮನ್ಮವನರಿಯದೆ ಏತರ ನಡೆತೆ ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮಗೆಲ್ಲರಿಗಿಂತಲೂ ಹಿರಿಯವನು. ಆತನ ವಿರುದ್ಧವಾಗಿ ನಾವು ಯುದ್ಧವನ್ನು ಮಾಡುವುದು ನಮಗೆ ಅನುಚಿತ. ಮಾನು
ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಹೌದಣ್ಣ, ಧರ್ಮಜನು ನಮಗೆಲ್ಲ ಹಿರಿಯನು. ಅವನು ತೋರಿದ ರೀತಿ ನಡೆಯುವುದು ಸೂಕ್ತವಲ್ಲವೇ ಸಹದೇವ? ಹೌದು ಹೌದು, ಅಣ್ಣನ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಧರ್ಮವಲ್ಲವೇ? ಏಕೆಂದರೆ ಅಧರ್ಮ ದೇವತೆಯು ನಮ್ಮ ವಕ್ಷಸ್ಥಳದ ಮೇಲೆ ಕುಣಿದು ಕೇಕೆ ಹಾಕುತ್ತಿದ್ದರು. ಧರ್ಮಜನ ಧರ್ಮವೆಂಬ ಪಾಶ ನಮ್ಮನ್ನು ಬಿಗಿದೆಳೆದಿದೆ. ಅದರಿಂದ ಬಂಧ ಮುಕ್ತವಾಗುವುದನ್ನ ಅಣ್ಣನೇ ನಿರ್ಧರಿಸಬೇಕು. ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯವಲ್ಲವೇ? ಯುದ್ಧವು ಎಂತಹ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ನಾನು ಅದಕ್ಕಾಗಿಯೇ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನಕ್ಕೀಡು ಮಾಡುವರು ಎಂಬುದೇ ನನ್ನ ಚಿಂತೆಯಾಗಿದೆ. ಏನೇ ಕೋಲಾಹಲ? ಅರ್ಜುನ, ಇನ್ನು ನಾನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮಗಳ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರು. ಆತನಿಂದ ರಾಜಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮ್ಮಿಷ್ಟಂತೆ ಮಾಡಿ. ಪರಮಾತ್ಮ ಅಣ್ಣ, ಸಹೋದರಿ, ದೇವಕಿ ಪರನಂದನ ಅವಚನಯನ ನಮಿಪೆ ಮಾನವ ದೇವಕಿ ಪರನಂದನ. ಮುರಳಿಯ ಕಾನಕ್ಕೆ ಮರುಳಾದ ಜನರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಎನಿಸಿದ ಪರಮಾತ್ಮನು ನೀನೇ. ಐವರ ಅಭಿಮಾನ ನಿನಗಾಯಿತೋ ನಮ್ಮ ಬಾಳಿನ ಆನಂದ ಬೆಳಗಾಯಿತೋ. ಇನ್ನು ನಿನಗಿರುತ್ತ ಪರದೈವ ಬೇರಿಲ್ಲವೋ. ಇನ್ನು ನಿನಗಿರುತ್ತ ಪರದೈವ ಬೇರಿಲ್ಲವೋ. ನಮಿಪೆ ಮಾನವ ದೇವಕಿ ವರನಂದನ ಅವಚನಯನ ನಮಿಪೆ ಮಾನವ ದೇವಕಿ ವರನಂದನ ದೇವಕಿ ವರನಂದನ ದೇವಕಿ ವರನಂದನ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮವನ್ನು ಸ್ವೀಕರಿಸು. ವಿಜಯಶಾಲಿಯಾಗಿ ಪಾಂಡುಪುತ್ರರೇ.
ವಾಸುದೇವ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಭೆಯಲ್ಲಿ ಏನು ನಡೆಯಿತು ವಾಸುದೇವ? ಸಂಧಿಯ ವಿಚಾರವೂ ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿದು ಹೋಗುವುದು. ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದ್ದಂತೆಯೇ ನಡೆಯಿತು ಧರ್ಮನಂದನ. ನಾನಿಂದು ತಡೆಯಲಾರೆ. ರುಕ್ಮಿಣೀಪತಿ, ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಹೀಗೆ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆದೊಟ್ಟನು. ಈಗ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ನೀನು ಅವಣಿಸುತ್ತಿರುವೆ. ಯಾದವಾಗ್ರಣಿ, ಪಾಂಡು ಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗೇಕೆ ಇಷ್ಟೊಂದು ಅಸಹನೆ? ನಾನು ಹೇಳುವುದನ್ನ ಸಾವಧಾನದಿಂದ ಕೇಳು. ನಿನಗೆ ಸಂಬಂಧಿಸಿದ ವಿಚಾರವೆಂದು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಈ ಸಂತಾನದೊಡನೆ ಈ ಚಂಡ ಭೀಮನಿಗೆ ಅಂತಹ ಸಂಬಂಧ ಇರುವುದು ಭೀಮಸೇನ, ಇರುವುದು. ಅತ್ಯಂತ ನಿಕಟವಾದ ಸಂಬಂಧ ಒಂದಿರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಸಹ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಒಪ್ಪಿದರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ. ಕೃಷ್ಣ, ಇನ್ನು ನಾನು ಹೊರಡುವೆನು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಭೀಮಸೇನ, ನೀನು ನಿಜವಾಗಿಯೂ ಸಹ ಆ ಇಡಿಂಬಾಸ್ಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಸಾಧ್ಯವಾಗುತ್ತಿತ್ತೆ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ದುರ್ಯೋಧನನು ನಿನಗೆ ಸಂದೇಶವನ್ನು ಕಳುಹಿಸಿರುವುದು. ದುರ್ಯೋಧನನ ಸಂದೇಶ? ಓ ದುರುಳ ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಹೇಳು, ಏನು ಆ ಸಂದೇಶ? ನಾನು ಆ ಸಂದೇಶವನ್ನು ನಿನಗೆ ಹೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತಬೇಕು. ಇಲ್ಲ, ನಿಂತಿದಂತೆ ಹೇಳಿಬಿಡು. ಇಲ್ಲ ಭೀಮಸೇನ, ನೀನು ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ಆ ಸಂದೇಶವನ್ನು ನಾನು ನಿನಗೆ ಹೇಳಲಾರೆ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ.
ಈ ನಿನ್ನ ಗದೆಯನ್ನು ಸ್ವಲ್ಪ ದೂರದಲ್ಲಿಡು. ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೋ, ಆಗ ನಿನಗೆ ಆ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆಯೇ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಆ ಸಂದೇಶವನ್ನು. ಕೋಪ ಮಾಡುವುದಿಲ್ಲ ಅಷ್ಟೇ. ಅದು ಆಗಲಿ. ಅರ್ಜುನ, ವಾಸುದೇವ, ಈ ಗದೆಯನ್ನು ಸ್ವಲ್ಪ ಹಿಡಿದಿರು. ಈಗ ನೀನು ನನ್ನ ಬಂದಿ. ಯಾಜ್ಞಸೇನಿ, ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು, ನೀನು ತಿಳಿಯುತ್ತೆ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೇ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೇನೋ ನೋಡೋಣ. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ಪಂಡಿತೆಯಂತೆ. ಇದರಿಂದ ನಿನ್ನ ಪತಿಯ ಕಳಗಳನ್ನು ಬಂಧಿಸಿ ಬರುವುದೇನೋ ನೋಡೋಣ. ಭೀಮಸೇನ, ಆ ವಿಷಯವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ನನ್ನ ಅಂಗಾಂಗವನ್ನು ಬಂಧಿಸಲು ಅನುವಾಗಿತ್ತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆಳೆಸಿದರೆ ಯಾರು ಯಾರು ಆ ದುರಾತ್ಮರು? ಭೀಮಸೇನ, ಈ ದಿನ ರಾಜಸಭೆಯಲ್ಲಿ ಆ ದುರುಳನಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ಸಹೋದರ ದುಶ್ಯಾಸನ ಈ ಕಾರ್ಯವೆಸಗಿದನು. ಈ ಮಹತ್ ಕಾರ್ಯ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಭೀಮಸೇನ, ಯಾಜ್ಞಸೇನಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಕೊಂದು ಕೌರವನು ಈ ರೀತಿ ಅಪಮಾನಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ನಿಮ್ಮ ಸಂದೇಶಕ್ಕೆ ಅವನು ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲೊಪ್ಪದ ಅವನು, ನೀವು ರಾಜ್ಯವನ್ನು ಬಯಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾದನದಲ್ಲಿ ಎಂಬುದಾಗಿ ಸಂದೇಶವನ್ನು ಕಳುಹಿಸಿದರು. ನನ್ನ ಕರಗಳನ್ನು ಬಿಚ್ಚು. ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಏಕದಶ ಲಕ್ಷೋ ಇಳಿ ಸೈನ್ಯ ಚದುರಂಗಬಲಂ ಚದುರಾಳಿರ್ಪ ಧರಗಾ ಪಡಿಸುತ್ತೆ. ದಂಡದಿ ಗಜರಗ ದುರುಲಗ ಚಂಡಲ ಗಟ್ಟಿಸಿ ಕೈದು ಮೆರವೇ ವಿವಿಧ ಸೇನಾ ವ್ಯೂಹ ವಿವಿಧ ಸೇನಾ ವ್ಯೂಹ ಬೇರಿಸುತ್ತೆ. ಅಪರಿಮಿತ ಬಲಯುತರಾದ ರಿಪು ಕೌರವರ ಸಾವಳೆದು ಮೆರವೇ
ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮಗಳ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನನಿಂದ ಅಪಮಾನ ಹೊಂದಿ ಮುಗ್ಧ ಕೇಶಿಯಾಗಿ ಕಣ್ಣೀರಿಡುತ್ತಾ ಪಾಂಡವರ ಅಪಕೀರ್ತಿಯೇ ರೂಪುಗೊಂಡಂತೆ ನಿಂತಿದ್ದ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ನಾನು ಈ ಪ್ರತಿಜ್ಞೆ ಮಾಡಿದ್ದೆನು. ಇಂದು ಯುದ್ಧ ಸನ್ನದ್ಧವಾಗುವ ಮುನ್ನ ಪುನಃ ಪ್ರತಿಜ್ಞೆ ಮಾಡುವೆನು. ಶಶ್ವರ ವಯಂ ಮೃತ್ಯುಜಃ ಸಭಗವಾನ್ ಕರ್ಮ ಜ್ಯೇಷ್ಠ ಹರಿ ಸಂಗ್ರಾಮಾತ್ವರ ದೀಕ್ಷಿತಃ ನರಪತಿ ಪತ್ನಿ ಗೃಹೀತಾನೃತ ಕೌರವ್ಯ ಭಜವಾಹ ಪ್ರಿಯೇ ಪರಿಭವ ಕ್ಲೇಶೋಪಶಾಂತಿ ಫಲಂ ರಾಜಾನ್ಯೋಪ ನಿಮಂತ್ರಣಾದಿ ರಸದಿ ಸ್ಮಿತಂ ಯಶೋ ದುಂದುಭಿ ಯಶೋ ದುಂದುಭಿ ಯಶೋ ದುಂದುಭಿ ಕ್ಷಮಿಸು ಪರಮಾತ್ಮ, ಈಗ ತಿಳಿಯುತ್ತಿದೆ ನಾನು ಮಾಡಿದ ಘೋರ ಕರ್ಮವೇನೆಂಬುದನ್ನು. ಪ್ರತಿ ಒಂದು ವಿಚಾರವನ್ನು ನಿನಗೆ ತಿಳಿಸಿ ಅರ್ಪಿಸಿ ನಿನ್ನ ಆಶೀರ್ವಾದ ಪಡೆದು ಕಾರ್ಯೋನ್ಮುಖನಾಗುತ್ತಿದ್ದ ನಾವು ನಮ್ಮ ದುರಾಂಕಾರವೋ ದುರಾದೃಷ್ಟವೋ, ರಾಜ್ಯ ಮದವೋ ಯೌವನ ಮದವೋ ಐಶ್ವರ್ಯ ಮದವೋ. ವಾಸುದೇವ, ಅಂದು ಕೌರವನು ಧೂತತ್ವಕ್ಕೆ ಆಹ್ವಾನಿತ ವಿಷಯವನ್ನು ನಿನಗೆ ತಿಳಿಸದೆ ಉಪೇಕ್ಷೆಯಿಂದ ಈ ಕಪಟ ಧೂತ ಜ್ವಾಲದಲ್ಲಿ ಸಿಲುಕಿ ಪಾಂಚಾಲಿ ಹಾಗೂ ನನ್ನ ಸಹೋದರರ ದುಸ್ಥಿತಿಗೆ ನಾನೇ ಕಾರಣ. ಈ ಸಂಕಟದಿಂದ ನಮ್ಮನ್ನು ಉದ್ಧಾರ ಮಾಡ ಭಾರವು ನಿನ್ನದೇ ಮಾಧವ. ಚಿಂತಿಸಬೇಡ ಧರ್ಮಾನಂದನ. ಮಿಂಚಿದ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಮುಂದೆ ಎಲ್ಲವೂ ಕಾಲವೇ ನಿರ್ಣಯ ಮಾಡುವುದು. ಈಗ ಏಕೆ ಆ ಚಿಂತೆ? ಮುಂದಾಗುವ ಕಾರ್ಯಗಳ ಬಗ್ಗೆ ಯೋಚಿಸಿ ನಡೆ. ಆಗಬಹುದು ಪರಮಾತ್ಮ.